ನಮಸ್ಕಾರ ಮಾಧವಯ್ಯನವರೇ. ನಮಸ್ಕಾರಪ್ಪ, ಬಾ ಕೂತ್ಕೋ. ಯಾಕೆ ಸಂಕಟ ಪಡ್ತಾ ಇದ್ದೀರಾ? ಕೆಳಗಡೆ ನೋಡು. ನೋಡಿ, ವ್ರತ ಹರಿಕೆ ಪೂಜೆ ಶಾಸ್ತ್ರ ಪ್ರಕಾರ ಮಾಡಬೇಕು ನಿಜ. ಹಾಗೆ ಮಾಡದೇ ಇದ್ದ ಪಕ್ಷದಲ್ಲಿ ಕ್ಲುಪ್ತವಾಗಿ ಮುಗಿಸ್ಕೋಬಹುದು ಅಂತ ಅದೇ ಶಾಸ್ತ್ರ ಹೇಳಿದೆ. ಕ್ಲುಪ್ತ ಅದೇನ್ ಸ್ವಲ್ಪ ಬಿಡಿಸಿ ಹೇಳಪ್ಪ. ನೋಡಿ, ತಣ್ಣೀರಾದ್ರೆ 10,116 ಸಲ ಮಾಡ್ಬೇಕು. ಅದೇ ಬಿಸಿನೀರಾದ್ರೆ 5,000 ಸಲ ಮಾಡಿದ್ರೆ ಸಾಕು. ನೀನ್ ಒಟ್ಕೊಂದ್ ಕೆಜಿ ಬೆಣ್ಣೆ ಹಾಕ. ಒಳ್ಳೆ ಐಡಿಯಾ ಕೊಟ್ಟೆ. ಕೇಳದೇನೆ? 5,000 ಸಲ ಬಿಸಿನೀರ್ನಲ್ಲಿ ಪಾದ ತೊಳೆಯೋದಕ್ಕೆ ನಿನಗೆ ಸ್ಯಾಂಕ್ಷನ್ ಮಾಡಿದ್ದೀನಿ. ಹೋಗಿ ಬಿಸಿನೀರ್ ತಗೊಂಡು ಹೋಗು. ಹಾಗೆ ಆಗ್ಲಿ ರೀ. ಒಂದು ಕೆಲಸನೇ ಮರ್ತ್ಬಿಟ್ಟೆ ನಾನು. ಏನು? ಅದೇ ಅರ್ಕುಲ್ಗೂಡು ಅರ್ಸಬ್ದವ್ರು ಸಿಕ್ಕಿದ್ರು. ಹಾ. ನಿಮ್ ಮಗಳು ಲಲಿತನ ತಂದ್ಕೊಳ್ತಾರಂತೆ, ವಿಷಯನ ತಿಳಿಸ್ಬಿಡು ಅಂದ್ರು. ಹೌದಾ? ಅಲ್ಲ ಮಾಧವಯ್ಯನವರೇ, ಮನೇಲಿ ಸೋದರ ಸಂಬಂಧ ಇಟ್ಕೊಂಡು ಬೇರೆ ಸಂಬಂಧ ಬೆಳೆಸ್ತಿರಲ್ಲ. ನೀನ್ ಒಳ್ಳೆ ಆನಂದನ್ಗೆ ಕುತ್ಕೆ ಹಿಡಿದು ಕೆಲ್ಸಕ್ಕೆ ಹೋಗ, ಅದು ದಬ್ಬುದ್ರು ಹೋಗಲ್ಲ ಅಂತಾನೆ. ಮನೇಲೆ ದಂಡಪಿಂಡ ತಿಂದ್ಕೊಂಡು ಬಿದ್ದಿರು ಅವನಿಗೆ ನನ್ನ ಮಗಳನ್ನ ಕೊಡೋದಕ್ಕೆ ನನಗೆ ಸುತ್ತರಾಮ್ ಇಷ್ಟ ಇಲ್ಲ. ಅದಕ್ಕೆ ಬೇರೆ ಸಂಬಂಧ ನೋಡ್ತಾ ಇದ್ದೀನಿ. ಅಂದಾಗೆ ಶಾಸ್ತ್ರಿಗಳು ನಿಮ್ಮ ಹತ್ರ ಹೇಳಿದಾರಂತಲ್ಲ, ಆ ದೇವಸ್ಥಾನ ಕಟ್ಟೋ ವಿಷಯ ಪಂಚಾಯತಿ ಮೀಟಿಂಗ್ ನಲ್ಲಿ ಇಟ್ಟು ಜನಗಳಿಗೆ ತಿಳಿಸ್ಬೇಕಂತೆ. ಹಾಗೆ ಮಾಡೋಣ ಬಿಡಿ. ರೀ, ಸ್ವಲ್ಪ ಪಾದ ನೀಡ್ತೀರಾ? ಬಿಸ್ತಿರ್ತದ್ಯಾ? ಮಾಡು ಮಾಡು ಮಾಡು. ಬಿಸಿನೀರು ಅಂತ ಅಂದ್ರೆ ಬೆಚ್ಚಗಿರೋ ನೀರ್ ತಗೊಂಡ್ಬರೋದು ಬಿಟ್ಟು ಕೊತ್ತ ಅಂತ ಕುದಿಯೋ ನೀರ್ ತಂದಿದ್ದೀಯೇನೆ. ನಿನ್ ಮಕ್ಕಿದ್ ಬೆಂಕಿ ಹಾಕ, ನಿನ್ ಕೈ ಸೇದೋಗ, ನಿನ್ ಕಾಲ್ ಬಿದ್ದೋಗ. ನಿನ್ನೊಂದೇನ್ ಪ್ರಯೋಜನ? ಯಾಕೆ ನಾನು ಓದಿದ್ದೀರಾ? ಬೆಳಿಗ್ಗೆ ಬೆಳಿಗ್ಗೆ ಇಂತ ಹುಚ್ಚ ಹಿಡಿಯ ಕೊಟ್ಟು ಯಾಕೆ ಅಂತ ಕೇಳ್ತಿದ್ದೀಯ? ಬಿಸಿನೀರಿಗೆ ತಣ್ಣೀರಿಗೆ ನಡಿ ಆ ಕಡೆ. ಅಂದ್ರೆ ಅರ್ಕೂರ್ಗೂಡ ಅರ್ಸಪ್ಪ ನಾಳೆ ನೀನ್ ನೋಡಕ್ ಬರ್ತಾ ಇದ್ದಾನೆ ಏನು? ಹೌದು ಭಾವ. ಸರಿ, ಅವನ ಊರೊಳಕ್ಕೂ ಬರಕು ಬಿಡದೆ ಹಾಗೆ ಇಲ್ಲಿಂದ ವಾಪಸ್ ಕಳಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಲ್ಲ ಮಾಧವನವ್ರೆ, ಎಷ್ಟೇ ಆಗ್ಲಿ ನಾವು ಭಾವಿ ಬೀಗರಲ್ವೇ? ವಿನಾಕಾರಣ ಬಸ್ ಸ್ಟ್ಯಾಂಡ್ ನೀವ್ಯಾಕೆ ಬರಕ್ ಹೋದ್ರಿ? ನೇರ ನಾವೇ ಮನೆಗೆ ಬಂದ್ಬಿಡ್ತಿದ್ವಲ್ಲ. ಒಳ್ಳೆ ಮಾತು ಹೇಳಿದ್ರಿ. ಮರ್ಯಾದೆ ಅಂದ್ರೆ ಮರ್ಯಾದೆ. ಸಾಲದಕ್ಕೆ ನೀವು ಗಂಡಿನ ಕಡೆಯವರು, ದೊಡ್ಡ ಮನುಷ್ಯರು. ಮಾಧವನವ್ರೆ, ತಂಗಿ ಕೈಯಲ್ಲಿ ತಟ್ಟೆ ಚಂಬು ಯಾಕೆ? ಅದು ಬರೋ ಜನ್ಮದಲ್ಲಿ. ಸಾಕ್ ಸುಮ್ನೆ ಇರ, ನಾನೇ ಹೇಳ್ತೀನಿ. ಏನಿಲ್ಲ, ಮುಂದಿನ ಜನ್ಮದಲ್ಲೂ ನಾನೇ ಅವಳ ಗಂಡನಾಗಿರ್ಬೇಕು ಅಂತ ವ್ರತ ಮಾಡ್ತಿದ್ದಾಳೆ. ಏನ್ ದಾಂಪತ್ಯ! ಎಲ್ಲ ನಮ್ಮ ಹಾಗೇನೆ. ಏನ್ ಅನ್ಯೋನ್ಯತೆ! ಮೊದ್ಲಿಂದಲೂ ನಾವ್ ಹಾಗೇನೆ. ಬೇಷ್ ಬೇಷ್ ಬೇಷ್. ನಾನೆಂದೂ ನೋಡಿರಲ್ಲ ಸ್ವಾಮಿ ಇಂಥ ಜೋಡಿನ. ಏನ್ ಸ್ವಾಮಿ, ಮುನ್ಸಿಪಾಲಿಟಿ ಲಾರಿ ತರ ಎಲ್ಲಿಂದ ನಿಂತ್ಕೊಂಡ್ಬಿಡ್ತೀರಾ? ಅಲ್ಲ ಮಾಧವನವ್ರೆ, ನಾವೇನ್ ಅಮೆರಿಕಾದಲ್ಲಿದ್ದೀವಾ ಇಲ್ಲ ಕರ್ನಾಟಕದಲ್ಲಿದ್ದೀವಾ ಅಂತ. ಏನ್ ಕನ್ನಡ ವಾಸನೆ ನೋಡ್ತಿದ್ದೀರಾ? ಶ್ರೀಗಂಧದ ವಾಸನೆ. ಹೌದೇನೋ? ಯಾಕಂಗ್ ಕೇಳ್ತಿದ್ದೀರಾ? ಮತ್ತಿನ್ನೇನ್ ಸ್ವಾಮಿ, ಪಬ್ಲಿಕ್ ರೋಡ್ ಅಲ್ಲಿ ಹ್ಯಾಕ್ ತಪ್ಕೊಂಡಿದ್ದಾರೆ, ಅಲ್ಲಿ ನೋಡಿ ಸ್ವಲ್ಪ. ಆ ಹುಡುಗಿನೇ ನಮ್ ಮಗಳು. ಆ ಹುಡುಗನೇ ನಮ್ಮ ಯಜಮಾನ್ರ ಸೋದರಯ್ಯ. ಆನಂದ, ಆನಂದ. ಆಯ್ ಮಾವ, ಅರ್ಕಲ್ಗೂಡು ಸಂಬಂಧದವರ ಇವನೇನಾ? ಹಲೋ ಬ್ರದರ್, ನೀನ್ ನೋಡಕ್ ಬಂದ್ರೆ ಹುಡುಗಿ ಇವಳೆ, ನೋಡ್ಕೋ. ಏನ್ ಸ್ವಾಮಿ ದೊಡ್ಡ ಮನುಷ್ಯರೇ, ಗಂಡನ್ ತಂದೆ ನೀವೇನಾ? ನೀವು ಕುದುರಿಸೋ ಸಂಬಂಧದ ಹುಡುಗಿ ಇವಳೆ, ನೋಡ್ಕೊಳ್ಳಿ. ಓಹೋ, ಹುಡುಗನ್ ತಾಯಿ ನೀವೇನಾ? ಏನಮ್ಮ ಸರ್ವಮಂಗಳಮ್ಮನವ್ರೆ, ನಿಮ್ಮ ಭಾವಿ ಸೊಸೆ ಇವಳೆ, ನೋಡ್ಕೊಳ್ಳಿ. ನಾನು ಈ ಹುಡುಗಿ ಸೋದರ ಮಾವ. ನಾವಿಬ್ರು ಲವ್ ಮಾಡ್ತಾ ಇದೀವಿ. ಸ್ಯಾಂಪಲ್ಗೆ ಮುತ್ತು ಕೊಡ್ತೀನಿ, ನೋಡ್ತೀರಾ? ಕಮ್ ಆನ್ ಡಿಯರ್. ಏನಯ್ಯ ಅಷ್ಟು ಮಾತ್ರ ತಗೊಳ್ಳೋದು ನನಗೂ ಗೊತ್ತು ಕಣಯ್ಯ. ಇಲ್ಲಿ ಬಾರೆ. ನೋಡು ಏನಯ್ಯ ದೊಡ್ಡ ಮನುಷ್ಯ, ಇವ್ರದೇನೋ ಮಹಾ ಮರ್ಯಾದಸ್ರ ಕುಟುಂಬ ಅಂತ ಹೊಗಳೇ ಬಿಟ್ಟಿಯಲ್ಲ, ಇದೇ ಏನಯ್ಯ ಮರ್ಯಾದೆ? ಅಷ್ಟು ಮಾತ್ರ ತಗೊಳಕ್ಕೆ ನನಗೂ ಗೊತ್ತು ಕಣಯ್ಯ. ಏನ್ರಿ ಭಾವಿ ಬೀಗ್ರೆ, ನಿಮ್ದೇನೋ ದೊಡ್ಡ ಮನೆತನ ಅಂತ ತಿಳ್ಕೊಂಡ್ ಬಂದ್ರೆ ಈ ತರ ಏನ್ರಿ ಅವಮಾನ ಮಾಡೋದು? ಅಷ್ಟು ಮಾತ್ರ ತಪ್ಕೊಳ್ಳೋದು ನನಗೂ ಗೊತ್ತು ರೀ. ನೋಡ್ರಿ ಏನಮ್ಮ, ಹೋಗಿ ಹೋಗಿ ಎಂಥ ಮಗನ್ ಹೆತ್ತಿದೀಯ ಅಮ್ಮ. ಅಷ್ಟು ಮಾತ್ರ ತಪ್ಕೊಳ್ಳೋದು ನನಗೂ ಗೊತ್ತು. ನೋಡು, ತಬ್ಕೊಳಕ್ ಬರುತ್ತೆ ಅಂತ ಸಿಕ್ಕದ ಹೆಂಗಸನೆಲ್ಲ ತಬ್ಕೊತಾ ಇದೆಯಾ ನಿನ್ನ? ಸಾಕು ನಿಲ್ಸ, ನಿಲ್ಪೋಗ್ರು. ಮೊದ್ಲು ನಿನ್ನ ಮಗಳನ್ನ ಅಂಕೆ ಶಂಕೆಲ್ ಇಟ್ಕೊಂಡು ಬೆಳೆಸೋದ್ ಕಲ್ತ್ಕೋ. ಓಹೋ, ಅಷ್ಟು ಮಾತ್ರ ತಬ್ಕೊಳಕ್ಕೆ ನನಗೂ ಗೊತ್ತಿದೆ ಕಣ. ನೋಡು, ನಿನಗೂ ನಿನ್ ಸಂಬಂಧಕ್ಕೂ ದೊಡ್ಡ ನಮಸ್ಕಾರ. ಬರ್ತೀನಿ, ನಡಿಯ. ಮಾವಯ್ಯ, ಇನ್ನೊಂದ್ಸಲ ಈ ರೀತಿ ಸಂಬಂಧ ಗಿಂಬಂಧ ಅಂತ ಏನಾದ್ರು ಕರ್ಕೊಂಡ್ ಬಂದ್ರೆ ನಾವಿಬ್ರು ಸೇರಿ ಇನ್ಮೇಲೆ ಇದೇ ರೀತಿ ಡ್ರಾ ಮಾಡ್ತೀವಿ. ಅಮ್ಮ ಇಲ್ಲಿ
ಏಯ್ ನೀನ್ ಎಷ್ಟೇ ಸಂಬಂಧ ಮುರಿದ್ರು ನನ್ನ ಮಗಳು ಲಲಿತಾ ನಾನು ನಿನಗೆ ಕೊಟ್ಟು ಮದುವೆ ಮಾಡೋದಿಲ್ಲ ಕಣೋ. ಮೆಟ್ಟೋ ಮನೆಗೆ ಇವಳನ್ನ ಕಳ್ಸಕ್ ಆಗದೆ ಹೋದ್ರು ಹುಟ್ಟಿದ ಮನೆ ಇಟ್ಕೊಂಡು ಇವಳು ಸಾಕ್ತೀನಿ ಹೊರತು ನಿನ್ನಂತ ಲೋಫರಿ ಕೊಟ್ಟು ಮದುವೆ ಮಾಡೋದಿಲ್ಲ ಕಣೋ. ನೀನೇನ್ ಕೊಡೋದು ನಿನ್ ಪಿಂಡ? ನಾನೇ ಯಾವ್ದಾದೊಂದು ಒಳ್ಳೆ ಮುಹೂರ್ತ ನೋಡಿ ದೇವಸ್ಥಾನದಲ್ಲಿ ಇವಳಿಗೆ ತಾಳಿ ಕಟ್ಬಿಡ್ತೀನಿ. ಬಾ ಲಲಿತಾ. ಬಾವಾ, ಅಪ್ಪ ತರೋ ಸಂಬಂಧನ ಮದ್ವೆ ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ. ಹಾಗೇನೆ ಅಪ್ಪನಿಗಿಷ್ಟ ಇಲ್ದೇ ಇದ್ರೆ ನಿನ್ನ ಮದ್ವೆ ಮಾಡ್ಕೊಳಕ್ಕೂ ನನಗ್ ಕಷ್ಟ. ಲಲಿತಾ, ಏಯ್ ನಿಂತ್ಕೊಳ್ಳೋ. ನಿನಗೆ ಮಾನ ಮರ್ಯಾದೆ ಘನತೆ ಗಂಭೀರ್ಯ ನಾಚಿಕೆ ಗೀಚಿಕೆ ಗಂಡಸ್ತನ ಅನ್ನೋದು ಏನಾದ್ರೂ ಇದ್ರೆ ಗಂಡಸಾಗಿ ಕೆಲ್ಸಕ್ಕೆ ಸೇರ್ಕೊಂಡು ನನ್ನ ಮಗಳದ ಮದುವೆ ಮಾಡ್ಕೊಳ್ಳೋ ಅರ್ಹತೆ ಪಡ್ಕೊಂಡ್ ಬಾರೋ. ಅಲ್ಲಿ ತನಕ ನನ್ನ ಮನೆ ಹೊಸಲು ತುಳಿಬೇಡ ರಾಸ್ಕಲ್. ಸರಿ ಕೆಲ್ಸ ತಾನೆ, ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ. ಕಾಲ್ ತೊಳೆಯಕ್ ಸಿದ್ಧವಾಗಿರು ಮಾವಯ್ಯ, ಬರ್ತೀನಿ. ಮಾಡ್ಕೊಂಬವಾಗ ನೋಡೋಣ. ರೀ, ಕಾಲ್ ತೊಳೆಯೋದು ಅಂತಿದ್ದಾಗೆ ಜ್ಞಾಪಕಕ್ಕೆ ಬಂತು. ಇನ್ನೊಂದ್ಸಲ ತೊಳೆದ್ಬಿಟ್ರೆ 500 ಪೂರ್ತಿ ಆಗತ್ತೆ. ಎಲ್ಲಿ ಈ ತಟ್ಟೆಲ್ ಕಾಲಿ? ಅಯ್ಯ ನಿನ್ನ ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ. ವ್ರತ ಅಂತ ವ್ರತ ಮಾಡಕ್ ಗೊತ್ತು ಬೇಡವೇನೆ ಪ್ರಾರಬ್ಧವೇ. ಸುಮ್ನೆ ಕಾಲಿಡ್ರಿ. ತೊಳಿದೇನೆ ತೊಳಿ ತೊಳ್ಕೊತಿ ತೊಳ್ಕಳೆ. ಹೌದಾ? ಅದೇ ನನ್ಗೆ ಉರಿಯುತ್ತೆ. ಮನೆಗಳ ಮಧ್ಯೆ ಸಾರಾ ಅಂಗಡಿ ಇಟ್ಕೋಬಹುದು ಅಂತ ಸರ್ಕಾರ ಪರ್ಮಿಷನ್ ಕೊಟ್ಟಿರ್ಬೋದು, ಆದ್ರೆ ಈ ರೀತಿ ಅರಳಿ ಮರದ ಕೆಳಗೆ ಕೂತ್ಕೊಂಡು ಕುಡಿ ಅಂತ ಹೇಳಿಲ್ಲ. ನಡಿಯ ಸ್ಟೇಷನ್ಗೆ. ಇದು ಸಾರಾ ಎಲ್ಲ ಎಳ್ಳೀರು. ಅದೇ ನನ್ಗೆ ಉರಿಯುತ್ತೆ. ಸಾರಾಯಿಗೂ ಎಳ್ನೀರಿಗೂ ವ್ಯತ್ಯಾಸ ಗೊತ್ತಿಲ್ಲದ ಮುಟ್ಟಾಳ ಅನ್ಕೊಂಡಿಯೇನ ನನ್ನ? ನಿಮ್ಮಾಣೆಗೂ ನನ್ನಾಣೆಗೂ ಅಲ್ಲ, ಈ ಬಾಟ್ಲಾಣೆಗೂ ಇದು ಎಳ್ಳೀರೇ ಸಾರ್. ಎಳ್ಳೀರ್ನ ಬಾಟ್ಲಲ್ಲಿ ಹಾಕೊಂಡು ಬಿಸಿಲಲ್ಲಿ ಕುಡಿತಾ ಇದ್ರೆ ವಿಟಮಿನ್ ಡಿ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಕುಡಿತಾ ಇದೀನಿ. ವಿಟಮಿನ್ ಡಿ ನ ಗಪ್ಪದ ವಾಸನೆ ಹೊಡಿತಾ ಇದೆಯಲ್ಲ. ಇದು ಎಳ್ಳೀರೇ ಸಾರ್, ಕುಡಿದ್ ನೋಡಿ. ಅದೇ ನನ್ಗೆ ಉರಿಯುತ್ತೆ. ಇದು ಸಾರನ ಕಣೋ. ಇದು ಎಳ್ಳೀರೇ ಸಾರ್. ಅದಕ್ಕೆ ಸ್ವಲ್ಪ ಮೆಂತದ ಪುಡಿ ಬೆರೆಸಿವ್ನಿ, ಅದಕ್ಕೆ ಆಗಿದೆ. ಇಬ್ರು ಹೆಂಡ್ತೀರ್ನ ಕಟ್ಕೊಂಡು ಹೇಳ್ತಾ ಇರೋ ನನ್ನ ತಾನೇ ಬುರುಡೆ ಬಿಡ್ತೀಯ ನನ್ ಮಗನೇ. ಈ ಸಲ ಕುಡಿದ್ ನೋಡ್ತೀನಿ. ಇದೇನಾದ್ರೂ ಸಾರಾಯಣ ಆಗಿದ್ರ ನನ್ ಮಗನ ಇಕ್ಕಿದ್ರೆ ಬಾಯ್ನಲ್ಲಿ ಬಂದ್ಬಿಡ್ಬೇಕು. ಸಾರಾಯಿ. ಏನೋ ಸಾರಾಯಿ ಬಟ್ಟಲ್ಲಿ ಎಳ್ನೀರು ಇದೆಯಲ್ಲ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಕುಡಿದ್ಯಾ? ಯಾರ ಹತ್ರ ಬಿಡ್ತಾ ಇದೀಯ ಬೊಕ್ಲೆ? ಈ ಪ್ರಪಂಚದಲ್ಲಿ ನೀನ್ ಒಬ್ನೇ ಸಿನ್ಸಿಯರ್ ಫೋದ್ ಬೇರೆನಾ? ಅದೇ ನನ್ಗೆ ಉರಿಯುತ್ತೆ. ಸರ್, ನಾನು ಎಷ್ಟು ಹೇಳಿದ್ರೆ ನೀವು ಯಾಕೆ ನಂಬ್ತಾ ಇಲ್ಲ? ಏನೋ ಅದು ಸಾಹೇಬ್ರ ಹತ್ರ ಕೊಬ್ಲಿಂದ ಮಾತಾಡ್ತಾ ಇದ್ಯಾ? ನಿನ್ನಂತ ಕುಡುಕ ನಮ್ ಸ್ಟೇಷನ್ ಅಲ್ಲೇ ಇರಬಾರ್ದು ಅಲ್ವಾ ಸರ್? ಎಸ್, ಯುವರ್ ಟ್ರಾನ್ಸ್ಫರ್. ಅದೇ ನನ್ಗೆ ಉರಿಯುತ್ತೆ. ನನ್ನನ್ನ ಒದಿಬೇಡಿ ಅಂತ ಹೇಳಿದ್ನೆ ಹೊರತು ನಿಮ್ಮನ್ನ ಕೆಳಗ್ ಬೀಳಿ ಅಂತ ನಾನು ಹೇಳಿಲ್ಲ. ಆಗ್ಬೇಕು. ನಿಮ್ ಇಷ್ಟ ಬಂದಾಗ ನನ್ನನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರಲ್ಲ, ನನ್ನೇ ಚೆಂಡು ಅಂತ ತಿಳ್ಕೊಂಡ್ರ ಇಲ್ಲ ಕೆಲ್ಸಕ್ಕೆ ಬಾರ್ದಾರ ನಾ ಮಾಡ್ದ ಅಂತ ತಿಳ್ಕೊಂಡ್ರ? ಟ್ರಾನ್ಸ್ಫರ್ ಮಾಡೋದು ನಿಮ್ಗೆ ಹೇಗೆ ಗೊತ್ತೋ ಅದನ್ನ ಹ್ಯಾಕ್ ತಡಿಬೇಕು ಅಂತ ನನಗೂ ಗೊತ್ತು. ಏನ್ ಗೊತ್ತು? ದೊಡ್ಡ ಸಾಹೇಬ್ರ ಜೊತೆ ಜಗಳ ಆಡೋದು, ಹೀಗ್ ಮಾತ್ಗೂ ಟ್ರಾನ್ಸ್ಫರ್ ಆಗೋದು. 4 ಜನ ನಡೆಯೋ ದಾರಿ ನಡೀದೆ, ನಿಮ್ಮೊಬ್ಬರಿಗೆ ಯಾಕೆ ನೀತಿ ನಿಯತ್ತು ಅನ್ನೋದು? ಅದೇ ನನ್ಗೆ ಉರಿಯುತ್ತೆ. ಏನು 4 ಜನ ನಡೆದಾರಿ. ತಮ್ಮ ಡ್ಯೂಟಿನೇ ದೇವ್ರು ಅಂತ ಭಾವಿಸೋ ಅಧಿಕಾರಿಗಳು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನು ಬಹಳ ಜನ ಇದ್ದಾರೆ. ಆಫ್ಟರ್ ಆಲ್ ಟ್ರಾನ್ಸ್ಫರ್ಗೋಸ್ಕರ SP ವರ್ಗೂ ಯಾಕೆ ಅಂತ ಇಷ್ಟ ದಿನ ಸುಮ್ನೆ ಇದ್ದೆ. ಆದ್ರೆ ಇವತ್ತು ಸುಮ್ನೆ ಇರಲ್ಲ. ಕಡ್ಡಿ 2 ತುಂಡಾದಾಗೆ ಮಾತಾಡ್ಬಿಡ್ತೀನಿ. SP ಸಾಹೇಬ್ರು ಕ್ಯಾಂಪ್ ಹೋಗಿದ್ದಾರೆ ಅಂತ ಹೇಳ್ದೆ. ಹೋದ್ರೇನಂತೆ? ಹೋಮ್ ಮಿನಿಸ್ಟರ್ ಇಲ್ವಾ? ಇಲ್ಲೇ ಬೃಂದಾವನ್ ಗೆಸ್ಟ್ ಹೌಸ್ ಅಲ್ಲಿ ಇಳ್ಕೊಂಡಿದಾರಂತೆ. ಅವ್ರನ್ನ ಭೇಟಿ ಮಾಡ್ತೀನಿ. ಆನಂದು, ನಿನ್ನ ಕೈಯಲ್ಲಿ ಧನರೇಖೆ ಅಂತೂ ಕೃಷ್ಣ ಸರ್ಬದ ಇದೆ ಕಣಯ್ಯ. ಇನ್ನು ನಿನ್ನ ಆಯಸ್ ರೇಖೆ ಕಾಳಿಂಗ ಸರ್ಪತ್ತರ ಸಾಂಗ್ ಆಗಿದೆ ಕಣಯ್ಯ. ಅಲ್ಲಯ್ಯ, ನಿನ್ನ ಕೀರ್ತಿ ರೇಖೆ ಕಟ್ಟಾವನಾಗಿ ಬಲವಾಗಿದೆ ಕಣಯ್ಯ. ನಿನ್ನ ವಿವಾಹ ರೇಖೆ ನಾಗರಾವಿನ ತರ ಇದೆ ಕಣಯ್ಯ. ನಿನ್ನ ಸಂತಾನ ರೇಖೆ ಮಿಡಿ ಹಾವಿನ ತರ ಇದೆ ಕಣಯ್ಯ. ಇಷ್ಟಕ್ಕೂ ನಿನ್ ಹಾವಾಡಿಗಿನ ಇಲ್ಲ ಜ್ಯೋತಿಷನ? ಎರಡು ಮಾಡ್ತೀನಿ ಕಣಯ್ಯ. ಮೊದಲು ನನ್ ಭವಿಷ್ಯ ಆಗಿದೆ ಅದನ್ನ ಹೇಳು. ನಿನ್ನ ಭವಿಷ್ಯಕ್ಕೆನೆಯ ಬ್ರಹ್ಮಾಂಡವಾಗಿದೆ, ಇಡೀ ಕರ್ನಾಟಕದಲ್ಲೇ ಮಿಂತ್ಯ. ನಿನಗೆ ಭಾವಿಯಲ್ಲಿ ಭವಿಷ್ಯ ಚೆನ್ನಾಗಿದೆ ಕಣಯ್ಯ. ನಿನ್ ಬಾವಿಲಿ ಭವಿಷ್ಯ ಆಗಿರ್ಲಿ, ಮೊದಲು ನನ್ ಉದ್ಯೋಗ ಸಿಗತ್ತಾ
ನಾನ್ ಇಷ್ಟಪಟ್ಟು ಹುಡುಗಿ ಜೊತೆ ನನ್ನ ಮದುವೆ ಆಗತ್ತಾ ಅದನ್ನ ಹೇಳು. ಆಗತ್ತೆ ಕಣಯ್ಯ, ಆಗತ್ತೆ. ಸ್ವಲ್ಪ ಅಡ್ಡದಾರಿ ನಡಿಬೇಕಷ್ಟೇ. ಹಾಗ ನಡೆದ್ರೆ ನಿನ್ನ ಭವಿಷ್ಯ ಬಹಳ ಚೆನ್ನಾಗಿರುತ್ತೆ ಕಣಯ್ಯ. ಸರ್, ಎಸ್ ಪ್ಲೀಸ್. ಮಿನಿಸ್ಟರ್ ಪಿ ಎ ಯಾರು? ರಾಮರಾವ್ ಅಂತ ಅಲ್ಲಿದ್ದಾರೆ ನೋಡಿ. ಇದನ್ನ ನೀವು ದಯವಿಟ್ಟು ಮಿನಿಸ್ಟರ್ ಹತ್ರ ಮಾತಾಡಿ. ನಾನು ನಾಳೆನೆ ಖಂಡಿತವಾಗಿ ಸರ್, ಇಲ್ಲಿ ರಾಮರಾವ್ ಅಂದ್ರೆ ಎಸ್ ನಾನೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಸ್ವಲ್ಪ ಮಿನಿಸ್ಟರ್ ನೋಡ್ಬೇಕಾಯ್ತು. ನಾನು ಅವ್ರ ಪರ್ಸನಲ್ ಸೆಕ್ರೆಟರಿ. ಏನಾಗ್ಬೇಕು ಹೇಳಿ? ಸರ್, ನಾನು ಯಾವ ತಪ್ಪು ಮಾಡದೇ ಇದ್ರು ಸುಮ್ನೆ ನನ್ನ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ. ಸದ್ಯಕ್ಕೆ ಈಗ ಗಂಜಾಮಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಷ್ಟೇ ತಾನೇ? ಹೌದು ಸರ್. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಬಂದೆ. ಬನ್ನಿ ನಂಜ, ಬನ್ನಿ. ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡಿಸ್ಬೇಕು. ಹೌದು ಸರ್. 25,000 ರೂಪಾಯಿ ಆಗುತ್ತೆ ಅಷ್ಟೇನೆಯಾ? 25,000 ರೂಪಾಯಿ ಕೊಟ್ರೆ ನಿನ್ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡಿಸ್ತೀನಿ. ನಿನಗ್ ಪ್ರಮೋಷನ್ ಬೇಕಾದ್ರೆ ಕೊಡಿಸ್ತೀನಿ. ಲಂಚನಾ? ಸರ್, ನಿಮ್ ಹತ್ರ ಬಂದ್ರೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡ್ರೆ ನೀವೇ ಲಂಚ ಕೇಳ್ತಿರಲ್ಲ. ಯಾಕೆ ಆಶ್ಚರ್ಯ ಪಡ್ತೀಯಾ? ಇವೆಲ್ಲ ಮಾಮೂಲೆ. ನೀವು ತಿಂತೀರಲ್ವಾ? ನಮಗ್ ಕೊಡ್ಬೇಕಾಗ್ ಬಂದ್ರೆ ಒಂದೇ ಕಣ್ಣಲ್ಲಿ ಅಳ್ತಿರಲ್ಲ. ಸರ್, ನಾನು ತುಂಬಾ ಸಿನ್ಸಿಯರ್ ಸರ್. ನಿನ್ ಸಿನ್ಸಿಯಾರಿಟಿ ಎಲ್ಲ ಯಾರ್ಗಯ್ಯ ಬೇಕು? ಹೋಗ್ ಸರ್, ಇನ್ನೊಂದ್ಸಲ ಯೋಚನೆ ಮಾಡಿ ಸರ್. ಐ ಸೇ ಗೆಟ್ ಔಟ್. ಏಯ್, ಯಾವ ಕಾರ್ ಹೊಡ್ಕೊಂಡು ಹೋಗೋಣ? ಇಲ್ಲಿ ಕಾರ್ ಕದಿಯೋದು ಕಷ್ಟ ಗುರು. ಕಷ್ಟ ಏನಿಲ್ಲ ಕಣೋ. ಯಾರೋ ದೊಡ್ಡ ಮನುಷ್ಯರು ಮಂತ್ರಿಗಳು ನೋಡಕ್ ಬಂದವ್ರೆ ಅಂತ ತಿಳ್ಕೊತಾರೆ ಅಷ್ಟೇ. ಅದು ಸರಿನೇ ಗುರು. ದೊಡ್ಡ ಮನುಷ್ಯರು ಅಂತ ಸೊಸೈಟಿ ದೊಡ್ತಾ ಇರೋ ಕಳ್ರಿಗಿಂತ ನಾವೇ ದೊಡ್ಡ ಮನುಷ್ಯರು ಗುರು. ಅದೆಲ್ಲ ನಮ್ಗೆ ಯಾಕೆ ಬೇಕೋ? ಈಗ ಯಾವ ಕಾರ್ ಹೊಡ್ಕೊಂಡು ಹೋಗೋಣ ಅದೇಳು. CKQ 616 ಆ ಬ್ಲೂ ಅಂಬಾಸಿಡರ್. ನೀನ್ ಓನ್ ಅಡ್ಡದಾರಿಲಿ ಹೋದ್ರೆ ಭವಿಷ್ಯತ್ ಇದೆ ಅಂತ ಜ್ಯೋತಿಷ್ ಹೇಳಿದ್ನಲ್ಲ, ಅದನ್ನ ಈಗ್ಲಿಂದನೇ ಪ್ರಾಕ್ಟೀಸ್ ಮಾಡೋಣ. ಬಾವಿ, ಆ ಜ್ಯೋತಿಷ್ಯ ಬಾವಿಲ್ ಭವಿಷ್ಯ ಇದೆ ಅಂತ ಹೇಳಿದ್ನಲ್ಲ. ನೋಡೇ ಬಿಡೋಣ. ನಾವು ಕಾರ್ ಕದ್ದಿದೀವಿ ಅಂತ ಅವ್ರಿಗೆ ಗೊತ್ತಾಗ ಮುಂಚೆ 60 ಮೈಲಿ ದಾಟೋಗ್ಬೇಕು. ಬೇಗ ನಡಿಯಪ್ಪ. ಆಗ್ಲಿ ಗುರು. ಅದೇ ನನ್ಗೆ ಉರಿಯುತ್ತೆ. ಗಾಬರಿ ಆಗ್ಬಿಡಿ. ನಾನ್ ನಿಮ್ಮನ್ನ ಅರೆಸ್ಟ್ ಮಾಡಲ್ಲ. ಪ್ರಪಂಚದಲ್ಲಿ ನೀತಿ ನಿಜಾಯಿತಿ ಇಲ್ಲ ಅಂತ ಎಲ್ರು ಹೇಳ್ಬೇಕಾದ್ರೆ ನಾನ್ ಮಾತ್ರ ಇದೆ ಅಂತ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಇವತ್ತಿಂದ ನಾನು ನನ್ನ ಕೆಲಸಕ್ಕೆ ಗುಡ್ ಬೈ ಹೊಡೆದು ನಿಮಗೆ ಕಳ್ಳ ಆಗ್ತೇನೆ. ನಿಜನಾ? ಅದೇ ನನ್ಗೆ ಉರಿಯುತ್ತೆ. ಎಸ್. ಇದುವರೆಗೂ ನಾನು ನಂಬಿದ ನೀತಿ ನಿಜಾಯಿತಿ ಎಲ್ಲ ಇದ್ರಲ್ಲಿ ಹಾಕಿದೆ. ಗುಡ್ ಬೈ. ಈ ಮಧ್ಯೆ ಸೂಟ್ ಕೇಸ್ಗಳು ಕೂಡ ಆತ್ಮಹತ್ಯೆ ಮಾಡ್ಕೋತಾ ಇದೆಯಾ? ನನ್ ಫೋಟೋ ಇದ್ರಲ್ಲಿ ಯಾಕೆ ಬಂತು? ಕೃಷ್ಣಯ್ಯ, ಕಾನ್ಸ್ಟೇಬಲ್ 211. ನನ್ ತರನೇ ಇದನ್ನಲ್ಲಪ್ಪ. ಏನ್ ಆಶ್ಚರ್ಯ? ಗಂಜಾಮ್ಗೆ ಟ್ರಾನ್ಸ್ಫರ್ ಆರ್ಡರ್. ಟ್ರಾನ್ಸ್ಫರ್ ಆರ್ಡರ್ ಸಮೇತ ಅಲ್ಲಿಂದ ಬಾಕ್ಸ್ ನಲ್ಲಿ ಬಿಸಾಕಿದ್ದಾನೆ ಅಂದ್ರೆ ಅವನು ಖಂಡಿತವಲ್ಲೂ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಆ ಜ್ಯೋತಿಷ್ ಹೇಳಿದ್ ನಿಜನೇ. ಇನ್ನು ಬಾವಿಲ್ ಭವಿಷ್ಯತ್ ಇದೆ ಅಂತ ಹೇಳಿದ್ದ. ಕರೆಕ್ಟ್. ಇನ್ಮೇಲೆ ನಾನು ನಿರುದ್ಯೋಗಿ ಅಲ್ಲ.